ಒಂದು ಸೀನ್ರಿ ಇದೆ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ಬೆಟ್ಟಗಳನ್ನ ಫುಲ್ಲು ಈ ಮೋಡನೇ ಕವರ್ ಮಾಡಿದೆ ನೋಡಿ, ಕಾಣಿಸ್ತಾ ಇದಲ್ಲ. ಈ ಮೋಡಗಳ ಒಳಗಡೆ ಬೆಟ್ಟ ಇದೆ, ಫುಲ್ ಕವರ್ ಆಗಿದೆ. ಫುಲ್ಲು ನೋಡಿ ಈ ಥರ ಮರಗಳು, ನಿಮಗೆ ಮರಗಳು ಇರುತ್ತೆ ಈ ಥರ. ಸೊ ಹಾಗಾಗಿ ಏನಂತ ಸುಸ್ತಲ ಏನಾಗೋದಿಲ್ಲ. ಮೇಯ್ನ್ ಬಿಸಿಲು ಬೀಳೋದಿಲ್ಲ. ಬಿಸಿಲು ಬಿದ್ದರೂ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 2 ಮಿನಿಟ್ಸ್ ಅಷ್ಟೇ. ಆಮೇಲೆ ತಿರ್ಗಾ ಈ ಥರ ಇದು ಸ್ಟಾರ್ಟ್ ಆಗುತ್ತೆ ಫಾರೆಸ್ಟ್. ಭೂತಾನಿನ ಟೈಗರ್ ನೆಸ್ಟ್ ಟ್ರೆಕ್ ನಿಜ. ಓಕೆ, ಇಲ್ಲಿಂದ ಟೈಗರ್ ನೆಸ್ಟ್ ಟೆಂಪಲ್ ಕಾಣುತ್ತೆ ನೋಡಿ. ಅಲ್ಲಿಗೆ ಹೋಗ್ಬೇಕಿರೋದು. ಕಾಣ್ತಾ ಇದ್ದೀರಾ? ಅದಕ್ಕೆ ಹೋಗ್ಬೇಕಿರೋದು. ಅದಿನ್ನಿಷ್ಟು ದೂರ ಇದೆ ಅಷ್ಟೇ ನೋಡಿ. ಇದು ಕಾಡಿನ ದಾರಿ ಟೈಗರ್ ನೆಸ್ಟಿಗೆ ಹೋಗೋದಕ್ಕೆ. ಟಾಪಲ್ಲಿದ್ದೀವಿ, ಆಲ್ಮೋಸ್ಟ್ ಟಾಪಲ್ಲಿದ್ದೀವಿ. ನನ್ನ ಪ್ರಕಾರ ಒಂದು 10,000 ಫೀಟ್ ಮೇಲಂತೂ ಇದ್ದೀವಿ. ಒಂದು ಹತ್ರ 2,000 ಫೀಟ್ ಹೋಗಬೇಕು. ದಾರಿ ನೋಡಿ ಸಖತ್ತಾಗಿದೆ. ಭೂತಾನ್ ಬಂದರೆ ಇದೆಲ್ಲ ಮಿಸ್ ಮಾಡ್ಕೊಬೇಡಿ, ತುಂಬ ಚೆನ್ನಾಗಿದೆ ಇದೆಲ್ಲ. ಇದು ಪಾರ್ಟ್ ಆಫ್ ದಿ ಹಿಮಾಲಯ ಟ್ರೆಕ್. ಇದು ಟೈಗರ್ ನೆಸ್ಟ್ ಹತ್ರ ಆಲ್ಮೋಸ್ಟ್ ಇದೀವಿ ನೋಡಿ. ಇದು ವ್ಯೂ ಇದು ನೋಡಿ. ಈ ಥರ ಹಿಂಗೆ ಕೆಳಗಡೆ ಡೌನ್ ಇಳಿದ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ನೋಡಿ. ಹಾಗೆ ಅಲ್ಲಿಂದ ಆಗೋಗ್ಬೇಕು. ಅದೇ ಟೈಗರ್ ನೆಸ್ಟ್ ಟೆಂಪಲ್. ಹಿಂಗೆ ನಡ್ಕೊಂಡು ಎನಿಥಿಂಗ್ ಇಟ್ಕೊಂಡು ತಿರ್ಗಾ ಅಲ್ಲಿ ಹತ್ಬಿಟ್ಟು ಹೋದರೆ ಅದೇ ಟೈಗರ್ ನೆಸ್ಟ್. ಅದೇ ಟೈಗರ್ ನೆಸ್ಟ್ ನೋಡಿ. ಇದೆ ಟೈಗರ್ ನೆಸ್ಟ್. ಕೊನೆ ಬೆಟ್ಟ ಒಂದು ಇಳಿಬೇಕು. ಅದಾದಮೇಲೆ ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ಮೇಲೆ ಹೋಗ್ಬಿಟ್ಟು ತಿರ್ಗಾ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಅದೇ ಟೈಗರ್ ನೆಸ್ಟ್. ಭೂತಾನಲ್ಲಿ ಪಾರೋಲಿರೋ ಟೈಗರ್ ನೆಸ್ಟ್ ನೋಡಿ. ಟೈಗರ್ ನೆಸ್ಟ್ ಅದಕ್ಕಿಂತ ಮುಂಚೆ ಇದೊಂದು ವಾಟರ್ ಫಾಲ್ಸ್ ಸಿಗುತ್ತೆ, ಚೆನ್ನಾಗಿದೆ ನೋಡಿ. ಇದೆ ಇಲ್ಲಿಂದ ಬರ್ತಾ ಇದೆ ನೋಡಿ ವಾಟರ್ ಫಾಲ್ಸ್. ಆಪೋಸಿಟ್ಟು ಟೈಗರ್ ನೆಸ್ಟ್. ಟೈಗರ್ ನೆಸ್ಟ್ ಅದು ಮುಂದೆ ಇದೆ ನೋಡಿ ಫಾಲ್ಸ್.